ರಾಜಸ್ಥಾನದ ಜೈಪುರದಲ್ಲಿ ಇಂದಿನಿಂದ ಐಪಿಎಲ್ ಹವಾ. ಇದೇ ಮೊದಲ ಬಾರಿಗೆ ಪ್ರಸಕ್ತ ಆವೃತ್ತಿಯ ಮೊದಲ ಪಂದ್ಯ ಜೈಪುರದಲ್ಲಿ ನಡೆಯಲಿದೆ. ಈ ಪಂದ್ಯದಲ್ಲಿ ಉತ್ತಮ ಲಯದಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಕಾದಾಟ ನಡೆಸಲಿವೆ. ಉಭಯ ತಂಡಗಳಲ್ಲಿರುವ ಆಟಗಾರರು ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಎರಡೂ ತಂಡಗಳು ತಾವಾಡಿದ ಹಿಂದಿನ ಪಂದ್ಯಗಳಲ್ಲಿ ಸೋಲು ಕಂಡಿದ್ದು ಗೆಲುವಿನ ಹುಡುಕಾಟದಲ್ಲಿವೆ. ಉಭಯ ತಂಡಗಳ ನಡುವೆ ಈಗಾಗಲೇ ಐಪಿಎಲ್ನಲ್ಲಿ ಒಟ್ಟು 31 ಪಂದ್ಯಗಳು ನಡೆದಿದ್ದು, ಈ ವೇಳೆ ರಾಜಸ್ಥಾನ 14, ಆರ್ಸಿಬಿ 15 ಪಂದ್ಯಗಳನ್ನು ಗೆದ್ದಿದೆ. ಉಭಯ ತಂಡಗಳ ನಡುವಿನ ಪಂದ್ಯದಲ್ಲಿ 217 ದೊಡ್ಡ ಮೊತ್ತವಾಗಿದೆ. ಎರಡೂ ತಂಡಗಳು ಮುಖಾಮುಖಿಯಾದಾಗ ಕನಿಷ್ಠ ಮೊತ್ತ 58 ಆಗಿದೆ. ಹೇಗಿರಲಿದೆ ಪಿಚ್? ಈ ಪಿಚ್ನಲ್ಲಿ ಬ್ಯಾಟರ್ ಹಾಗೂ ಬೌಲರ್ಗಳಿಗೆ ಸಮಾನವಾದ ಅವಕಾಶಗಳು ಸಿಗಲಿವೆ. ಹೀಗಾಗಿ ಈ ಮೈದಾನದಲ್ಲಿ 200 ರನ್ಗಳ ದಾಟುವುದು ಸುಲಭದ ಮಾತಲ್ಲ. ಪಿಚ್ನಲ್ಲಿ ಹುಲ್ಲು ಇರುವುದರಿಂದ ಆರಂಭಿಕ ಬ್ಯಾಟರ್ಗಳಿಗೆ ಆಡಲು ಕಷ್ಟವಾಗುತ್ತದೆ. ಈ ಮೈದಾನದಲ್ಲಿ ಇರುವ ದೊಡ್ಡ ಬೌಂಡರಿಗಳಿಂದ ಈ ಮೈದಾನದಲ್ಲಿ ಸ್ಪಿನ್ ಬೌಲರ್ಗಳನ್ನು ಎದುರಿಸುವುದು ಸುಲಭವಲ್ಲ. ಈ ಮೈದಾನದಲ್ಲಿ ಇಲ್ಲಿಯವರೆಗೆ 57 ಐಪಿಎಲ್ ಪಂದ್ಯಗಳು ನಡೆದಿದ್ದು, ಮೊದಲು ಬ್ಯಾಟ್ ಮಾಡಿದ ತಂಡ 20, ಚೇಸ್ ಮಾಡಿದ ತಂಡ 37 ಬಾರಿ ಗೆದ್ದಿದೆ. ಹೀಗಾಗಿ ಈ ಮೈದಾನದಲ್ಲಿ ಟಾಸ್ ಗೆಲ್ಲುವ ತಂಡ ಬೌಲಿಂಗ್ ಮಾಡಬಹುದು. ಮಿಡ್ಲ್ ಆರ್ಡರ್ ಬ್ಯಾಟರ್ಗಳ ಮೇಲೆ ಒತ್ತಡ. ಆರ್ಸಿಬಿ ತಂಡ ಈ ಹಿಂದಿನ ಪಂದ್ಯದಲ್ಲಿ ಮಾಡಿದ ತಪ್ಪಿನಿಂದ ಪಾಠ ಕಲಿಯಬೇಕಿದೆ. ಹಿಂದಿನ ಪಂದ್ಯದಲ್ಲಿ ಭರ್ಜರಿ ಆರಂಭವನ್ನು ಪಡೆದರೂ ಅದನ್ನು ಕನ್ವರ್ಟ್ ಮಾಡುವಲ್ಲಿ ವಿಫಲವಾಯಿತು. ಈ ನ್ಯೂನತೆಯನ್ನು ಮೆಟ್ಟಿನಿಲ್ಲುವ ಅನಿವಾರ್ಯತೆ ಆರ್ಸಿಬಿ ತಂಡಕ್ಕಿದೆ. ಆರಂಭಿಕರು ತಮ್ಮ ನೈಜ ಆಟವನ್ನು ಆಡಿ ಪವರ್ ಪ್ಲೇನಲ್ಲಿ ಸ್ಕೋರ್ ಏರಿಸುತ್ತಾ ಸಾಗಬೇಕಿದೆ. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಆಟಗಾರರು ತಾಳ್ಮೆಯಿಂದ ನೆಲಕ್ಕೂರಿ ನಿಂತು ಬಳಿಕ ಬಿಗ್ ಹಿಟ್ ಬಾರಿಸುವಲ್ಲಿ ಸಫಲರಾದರೆ ದೊಡ್ಡ ಮೊತ್ತದ ಕನಸು ನನಸಾಗುತ್ತದೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್ ತಂಡ ತಮ್ಮ ಮೇಲೆ ಇಟ್ಟ ನಂಬಿಕೆಗೆ ಪೂರಕವಾಗಿ ಬ್ಯಾಟ್ ಮಾಡುವ ಅನಿವಾರ್ಯತೆ ಇದೆ. ಆರ್ಸಿಬಿ ಪರ ಟಾಪ್ ರನ್ ಗೆಟರ್ಸ್. ವಿರಾಟ್ ಕೊಹ್ಲಿ 5 ಪಂದ್ಯ 186 ರನ್, ರಜತ್ ಪಟಿದಾರ್ 5 ಪಂದ್ಯ 186 ರನ್, ಫಿಲ್ ಸಾಲ್ಟ್ 5 ಪಂದ್ಯ 143 ರನ್. ಆರ್ಸಿಬಿ ಪರ ಆಲ್ರೌಂಡರ್ ರೂಪದಲ್ಲಿ ಕಾಣಿಸಿಕೊಳ್ಳುವ ಕೃನಾಲ್ ಪಾಂಡ್ಯ ಸ್ಥಿರ ಪ್ರದರ್ಶನ ನೀಡುತ್ತಿದ್ದಾರೆ. ಆದರೆ ಇವರು ಪರಿಸ್ಥಿತಿಗೆ ಅನುಸಾರವಾಗಿ ಬೌಲಿಂಗ್ ಮಾಡುವ ಅನಿವಾರ್ಯತೆ ಇದೆ. ಇನ್ನು ಲಿಯಾಮ್ ಲಿವಿಂಗ್ಸ್ಟೋನ್ ಲಯಕ್ಕಾಗಿ ಪರದಾಡುತ್ತಿದ್ದು, ಇವರ ಬದಲಿಗೆ ಬೇರೆ ಆಟಗಾರರಿಗೆ ಅವಕಾಶ ನೀಡಿದರೆ ಬೆಸ್ಟ್. ಇನ್ನು ವೇಗದ ಬೌಲಿಂಗ್ ವಿಭಾಗದ ನೊಗವನ್ನು ಹೊತ್ತುಕೊಂಡಿರುವ ಜೋಶ್ ಹ್ಯಾಜಲ್ವುಡ್, ಭುವನೇಶ್ವರ್ ಕುಮಾರ್ ಪವರ್ ಪ್ಲೇನಲ್ಲಿ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ನೀಡುವ ಅನಿವಾರ್ಯತೆ ಇದೆ. ಸುಯೇಶ್ ಶರ್ಮಾ, ಯಶ್ ದಯಾಳ್ ಈ ಹಿಂದಿನ ಪಂದ್ಯಗಳಲ್ಲಿ ನೀಡಿದ ಪ್ರದರ್ಶನ ಪುನರಾವರ್ತಿಸಬೇಕಿದೆ. ಅತಿ ಹೆಚ್ಚು ವಿಕೆಟ್ ಪಡೆದ ಆರ್ಸಿಬಿ ಬೌಲರ್ಸ್: ಜೋಶ್ ಹ್ಯಾಜಲ್ವುಡ್ 5 ಪಂದ್ಯ 8 ವಿಕೆಟ್, ಕೃನಾಲ್ ಪಾಂಡ್ಯ 5 ಪಂದ್ಯ 7 ವಿಕೆಟ್, ಯಶ್ ದಯಾಳ್ 5 ಪಂದ್ಯ 6 ವಿಕೆಟ್. ತವರಿನಲ್ಲಿ ಅಬ್ಬರಿಸುವ ಕನಸು. ತನ್ನ ತವರಿನಲ್ಲಿ ಇದೇ ಮೊದಲ ಪಂದ್ಯವನ್ನು ಆಡುತ್ತಿರುವ ರಾಜಸ್ಥಾನ ರಾಯಲ್ಸ್ ತನ್ನ ಸ್ಥಿರ ಪ್ರದರ್ಶನವನ್ನು ಮುಂದುವರೆಸಬೇಕಿದೆ. ಈ ಅಂಗಳದ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವ ಸಂಜು ಸ್ಯಾಮ್ಸನ್ ನಾಯಕನ ಆಟವನ್ನು ಆಡಬೇಕಿದೆ. ಕಳೆದ ಪಂದ್ಯದಲ್ಲಿ ಬಿಗ್ ಇನ್ನಿಂಗ್ಸ್ ಆಡುವ ಯೋಚನೆಯನ್ನು ಹೊಂದಿದ್ದ ಯಶಸ್ವಿ ಜೈಸ್ವಾಲ್ ಬೇಗನೆ ಪೆವಿಲಿಯನ್ ಸೇರಿದರು. ಇವರು ತಮ್ಮ ಹಳೆಯ ಲಯವನ್ನು ಕಂಡುಕೊಳ್ಳುವ ಅನಿವಾರ್ಯತೆ ಇದೆ. ಮಧ್ಯಮ ಕ್ರಮಾಂಕದಲ್ಲಿ ರಿಯಾನ್ ಪರಾಗ್ ಹಾಗೂ ಶಿಮ್ರೋನ್ ಹೆಟ್ಮೇಯರ್ ಪರಿಸ್ಥಿತಿಗೆ ಅನುಗುಣವಾಗಿ ಬ್ಯಾಟ್ ಮಾಡಿದರೆ ಗೆಲುವಿನ ಆಸೆ ಚಿಗುರುತ್ತದೆ. ರಾಜಸ್ಥಾನ ಪರ ಅತಿ ಹೆಚ್ಚು ರನ್ ಸಂಜು ಸ್ಯಾಮ್ಸನ್ 5 ಪಂದ್ಯ 178 ರನ್, ಶಿಮ್ರೋನ್ ಹೆಟ್ಮೇಯರ್ 5 ಪಂದ್ಯ 140 ರನ್, ರಿಯಾನ್ ಪರಾಗ್ 5 ಪಂದ್ಯ 135 ರನ್. ಕಳೆದ 2 ಪಂದ್ಯಗಳಲ್ಲಿ ಭರ್ಜರಿ ಬೌಲಿಂಗ್ ಪ್ರದರ್ಶನ ನೀಡುತ್ತಿರುವ ಜೋಫ್ರಾ ಆರ್ಚರ್ ಇದೇ ಬೌಲಿಂಗ್ ಮುಂದುವರೆಸಬೇಕಿದೆ. ಇವರನ್ನು ಬಿಟ್ಟರೆ ಉಳಿದ ಬೌಲರ್ಗಳನ್ನು ರನ್ ನೀಡಿ ಕೈಸುಟ್ಟುಕೊಳ್ಳುತ್ತಿದ್ದಾರೆ. ಇವರು ತಮ್ಮ ಅನುಭವದ ಸಂಪೂರ್ಣ ಲಾಭವನ್ನು ಪಡೆದು ಬೌಲ್ ಮಾಡುವ ಅನಿವಾರ್ಯತೆ ಇದೆ. ಅಂದಾಗ ಮಾತ್ರ ದೊಡ್ಡ ಮೊತ್ತದ ಕನಸು ನನಸಾಗುತ್ತದೆ. ಆರ್ಆರ್ ಪರ ಎದುರಾಳಿ ಬ್ಯಾಟರ್ಗಳನ್ನು ಕಾಡಿದ ಬೌಲರ್ಸ್: ವನಿಂದು ಹಸರಂಗ 3 ಪಂದ್ಯ 6 ವಿಕೆಟ್, ಮಹೀಶ್ ತೀಕ್ಷಣ 5 ಪಂದ್ಯ 6 ವಿಕೆಟ್, ಸಂದೀಪ್ ಶರ್ಮಾ 5 ಪಂದ್ಯ 5 ವಿಕೆಟ್. ಇವತ್ತು ಸಂಜೆ ಜೈಪುರ್ನಲ್ಲಿ ಜೋರಾಗಿ ಸಿಡಿಲು ಮೊಳೆರೆಯಲಿದೆ. ನಿಮ್ಮ ಫೇವರಿಟ್ ಟೀಮ್ ಗೆಲ್ಲುತ್ತಾ? ಕಮೆಂಟ್ ಮಾಡಿ ಹೇಳಿ. ಹೆಚ್ಚು ಯೂಟ್ಯೂಬ್ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡ್ತಾ ಇರಿ.